ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತು ಮಾರ್ನಿಂಗಿಂದ ವಿಡಿಯೋ ಶುರು ಮಾಡ್ತೀನಿ. ಟೈಮ್ ಇವಾಗ ಕರೆಕ್ಟಾಗಿ 6:45 ಆಗಿದೆ. ಸೊ ಇವಾಗ ಎದ್ದು ಆಲ್ರೆಡಿ ಕೈಯಲ್ಲಿ ಪೊರಕೆ ಹಿಡ್ಕೊಂಡಿದ್ದೀನಿ. ಎಲ್ಲ ಕಸ ಗುಡಿಸ್ಕೊಂಡು ನನ್ನ ಕೆಲಸ ಶುರು ಮಾಡಬೇಕು. ಇವತ್ತು ಗುರುವಾರ ಬೇರೆ ಇದೆ. ಸೊ ಹಾಗೆ ಪೂಜೆ ಎಲ್ಲ ಮುಗಿಸಿ ರಾಯರ ಮಠಕ್ಕೆ ಹೋಗಿ ಬರಬೇಕು. ಇವತ್ತು ಪೂಜೆ ಬೇಗನೆ ಆಗುತ್ತೆ, ಯಾಕಂದರೆ ಕಳಸ ಏನು ತೆಗೆಯೋದಿಲ್ಲ. ಹೆಂಗಿದ್ರು ಮಂಗಳವಾರ ಹಬ್ಬ ಇರೋದ್ರಿಂದ ಸೋಮವಾರನೇ ಎಲ್ಲದನ್ನು ಕಳಸ ಎಲ್ಲ ತೆಗೆದು ಪೂಜೆ ಮಾಡ್ಕೊತೀನಿ. ಹಬ್ಬಕ್ಕೆ ಸರಿ ಹೋಗುತ್ತೆ. ಸೊ ನೋಡೋಣ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಮಾತಾಡೋಕ್ಕೂ ಐತೆಲ್ಲ ನಿದ್ದೆ ಇನ್ನೂ ಬರ್ತಾನೇ ಇದ್ದಾವೆ. ರಾತ್ರಿ ಬರ್ರಿ ಸ್ವಲ್ಪ ಲೇಟಾಗಿ ಮಲ್ಕೊಂಡೆ, ಎಲ್ಲ ಕೆಲಸ ಮುಗಿಸಿ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ನಲ್ಲ, ಹಾಗಾಗಿ ನಿದ್ದೆ ಇನ್ನೂ ಬರ್ತಾನೆ ಇದೆ. ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಇನ್ನು ಯೋಗ ಬೇರೆ ಮಾಡಬೇಕು. ಸೊ ಬನ್ನಿ ಆಗಿದ್ದಾರೆ ಇವತ್ತಿನ ವ್ಲಾಗ್ ಯಾವ ರೀತಿ ಹೋಗುತ್ತೆ ನೋಡ್ಕೊಂಡು ಬರೋಣ. ಬೆಳಗ್ಗೆನೇ ಕೆಲಸ ಶುರು ಮಾಡಿಕೊಂಡೆ. ಕಸ ಎಲ್ಲ ಗುಡಿಸ್ಕೊಂಡಿದ್ದೀನಿ. ಇವಾಗ ನೆಲ ಒರೆಸೋಣ ಅಂದ್ಬಿಟ್ಟು ಎಲ್ಲ ತೆಗೆದು ರೆಡಿ ಮಾಡ್ಕೊತಾ ಇದ್ದೀನಿ. ಆಚೆಯಿಂದನೇ ನೀರು ಹಿಡ್ಕೊಬತ್ತೀನಿ. ಒಳಗಡೆ ಸ್ವಲ್ಪ ನೀರು ಸಣ್ಣ ಬರುತ್ತೆ, ಹಾಗಾಗಿ ಆಚೆಯಿಂದನೇ ನೀರು ಹಿಡ್ಕೊಂಡು ಬಂದುಬಿಡ್ತೀನಿ ನಾನು. ನೆಲ ಒಂದು ಒರೆಸ್ಕೊಂಡ್ಬಿಟ್ರೆ ಬೇರೆ ಕೆಲಸ ಮಾಡ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ. ಏಮ ಬೇರೆ ದೇವಸ್ಥಾನಕ್ಕೆ ಬರ್ತೀನಿ ಅಂದ್ಲು. 10 ಗಂಟೆ ಅಷ್ಟೊಳಗೆ ಕೆಲಸಕ್ಕೆಲ್ಲ ಹೋಗ್ಬೇಕಲ್ಲ, ಅದಕ್ಕೆ ಬೇಗ ಬೇಗ ಕೆಲಸ ಮಾಡ್ಕೊತಿದ್ದೆ. ಆಮೇಲೆ ನೀರು ಬರ್ತಾಯಿಲ್ಲ ಅಕ್ಕ, ನಾನು ಬರೋದು ಲೇಟ್ ಆಗುತ್ತೆ, ನೀವೇ ಹೋಗ್ಬಿಟ್ಟು ಬನ್ನಿ ಅಂದ್ಲು. ಆಮೇಲೆ ಆರಾಮ್ಸೆ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಆರಾಮಾಗಿ ಮಾಡ್ಕೊತಿದ್ದೀನಿ. ನಾಳೆ ಏಕಾದಶಿ ಬೇರೆ ಇದೆಯಂತೆ. ನಾನು ಇವತ್ತೇ ಏಕಾದಶಿ ಅಂತ ಅಂದ್ಕೊಂಡ್ಬಿಟ್ಟು ಹೂವು ಏನೂ ತೊಗೊಂಡೇ ಇರಲಿಲ್ಲ. ಆಮೇಲೆ ಕ್ಯಾಲೆಂಡ್ರ್ ನೋಡಿದೆ, ನಾಳೆ ಏಕಾದಶಿ ಇದೆ ಅಂತ ಗೊತ್ತಾಯಿತು. ಹೋದ್ಸಲನೂ ಹಂಗೆ ಮಾಡಿಬಿಟ್ಟಿದ್ದೆ. ನಂಗೆ ಹುಷಾರಿರ್ಲಿಲ್ವಲ್ಲ, ಆವಾಗ ಏಕಾದಶಿ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಏಕಾದಶಿ ದಿನವೇ ನೈವೇದ್ಯ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟಿದ್ದೆ. ಗೊತ್ತಿಲ್ಲದೆ ಮಾಡಿರೋದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಅಂತಂದರು ಅಲ್ಲಿ. ಸೊ ಹಂಗಾಗಿ ಒಂದು ಸ್ವಲ್ಪ ಖುಷಿ ಅನ್ನಿಸ್ತು ನನಗೆ. ಯಾಕಂದರೆ ಭಯ ಆಗ್ತಾ ಇರುತ್ತೆ. ಈಗ ಎಲ್ಲರೂ ಒಂದೇ ಥರ ಪೂಜೆ ಮಾಡ್ತಾರೆ. ಕೆಲವೊಬ್ಬೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ಬೊಬ್ರಿಗೆ ಗೊತ್ತಿರಲ್ಲ. ನನಗೂ ಫಸ್ಟ್ ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ. ನನಗೆ ಗೊತ್ತಿಲ್ಲದಲ್ಲೇ ಹೂವು ಎಲ್ಲ ಮುಡಿಸಿ ಪೂಜೆ ಮಾಡಿಬಿಟ್ಟಿದ್ದೆ. ಆಮೇಲೆ ದಿನ ಕಳೀತಾ ನನಗೂ ಗೊತ್ತಾಗಿದ್ದು ಏಕಾದಶಿ ದಿನ ಹೂವು ಎಲ್ಲ ಮುಡಿಸ್ಬಾರ್ದು, ಬರೀ ತುಳಸಿ ಪತ್ರೆ ಮಾತ್ರ ಇಡಬೇಕು ಅಂತ. ಇವಾಗ ಸ್ವಲ್ಪ ಎಲ್ಲ ನಾನು ಕೂಡ ತಿಳ್ಕೊತಾ ಇದ್ದೀನಿ. ಅಷ್ಟರೊಳಗೆ ಓನರ್ ಕೂಡ ಬಂದರು. ಒಂದು 1/4 kg ಗುಲಾಬಿ ಹೂವು ತೊಗೊಂಡೆ. ಹಾಗೆ 1 ಮೊಳದಷ್ಟು ಮಲ್ಲಿಗೆ ಹೂವು ತೊಗೊಂಡೆ. 1/4 kg ಗುಲಾಬಿ ಹೂವಿಗೆ 40 ರೂಪಾಯಿ, 100 ಗ್ರಾಮ್ಗೆ 40 ರೂಪಾಯಿ ಸೇವಂತಿಗೆ ಹೂವಿಗೆ. ಯಪ್ಪ, ಹೂವಿನ ರೇಟ್ ಎಷ್ಟೊಂದು ಆಗಿದೆ ಅಂದರೆ ತುಂಬ ರೇಟ್ ಆಗಿಬಿಟ್ಟಿದೆ. ಯಾಕಂದರೆ ನಾವು ಪ್ರೈಸ್ ಜಾಸ್ತಿ ಆಗಿದೆ ಅಂತ ಹೇಳೋಕ್ಕೂ ಆಗಲ್ಲ. ಮಳೆ ಇಲ್ಲ, ಏನೂ ಇಲ್ಲ. ಪಾಪ ಬೆಳೆಯೋರು ತಾನೇ ಏನು ಮಾಡ್ತಾರೆ? ಏನೂ ಮಾಡೋಂಗಿಲ್ಲ. ಬೆಳೆದಿದ್ದಾರೆ ಅಂತಂದರೆ ಅವರೂ ಕೂಡ ಒಂದು 10 ರೂಪಾಯಿ ಲಾಭ ಇಟ್ಟಿರ್ತಾರೆ. ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಕೆಲವರು ಹೂವು ಮಾರಬೇಕಾದ್ರೆ ಒಂದೊಂದೇ ಹೂವನ್ನೆಲ್ಲ ಎತ್ಕೊಂಡ್ಬಿಡ್ತಾರೆ. ಆ ಥರ ಎಲ್ಲ ದಯವಿಟ್ಟು ಯಾರಾದರೂ ಮಾಡೋರಿದ್ರೆ ಮಾಡಬೇಡಿ. ಅವರೂ ಕೂಡ ಕಷ್ಟಪಟ್ಟು ಮಾಡಿರ್ತಾರೆ, ಬೆಳೆ ಬೆಳೆದಿರ್ತಾರೆ. ಆಮೇಲೆ ವ್ಯಾಪಾರಕ್ಕೋಸ್ಕರ ಏನೋ ಒಂದು 4 ಕಾಸು ದುಡಿಮೆಗೋಸ್ಕರ ಮಾಡ್ತಿರ್ತಾರೆ. ನಾವು ವ್ಯಾಪಾರ ಮಾಡ್ತಾನೆ ಒಂದು ಇಡೀ ಹೂವು ತೊಗೊಂಡ್ಬಿಟ್ರೆ ಅವರಿಗೂ ಕೂಡ ಲಾಸ್ ಆಗುತ್ತೆ ಅಲ್ವಾ. ನಾವೂ ಕೂಡ ಎಲ್ಲರ ಪರಿಸ್ಥಿತಿನೂ ಅರ್ಥ ಮಾಡ್ಕೊಂಡ್ರೆ ತಾನೇ ನಮ್ಮನ್ನು ಇನ್ನೊಬ್ರು ಅರ್ಥ ಮಾಡ್ಕೊಳ್ಳಿಕ್ಕಾಗೋದು. ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡೆ. ರಾತ್ರಿಯೇ ನಾನು ಎಲ್ಲ ಕೆಲಸನೂ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಗ್ಯಾಸ್ ಎಲ್ಲ ಒರೆಸಿ, ರಂಗೋಲಿ ಹಾಕ್ಕೊಂಡು ಎಲ್ಲ ಕೆಲಸ ಮುಗಿಸಿರೋದ್ರಿಂದ ಬೆಳಗ್ಗೆ ಸ್ವಲ್ಪ ನನಗೆ ಈಸಿ ಅನ್ನಿಸ್ತು. ಇವಾಗ ಹಾಗೆ ನೆಲ ಎಲ್ಲ ಒರೆಸ್ಕೊಂಡು ಬಂದನಲ್ಲ, ಬಾಗಿಲನ್ನು ಕೂಡ ತೊಳೆದ್ಬಿಡೋಣ ಅಂದ್ಬಿಟ್ಟು ಎಲ್ಲ ಬಾಗಿಲು ತೊಳೆಯೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟರೊಳಗೆ ಆಲ್ರೆಡಿ ಬಿಸಿಲನ್ನು ಕೂಡ ಬರ್ತಾಯಿತ್ತು. ಇವತ್ತೇನು ಓಡಾಡಲಿಕ್ಕೆ ಹೋಗಲಿಲ್ಲ. ಒಂದು 10 ನಿಮಿಷ ಅಥವಾ 1/4 ಗಂಟೆ ಓಡಾಡ್ಕೊಂಡು ಬರ್ತೀನಿ, ವಾಕಿಂಗ್ ಮಾಡ್ಕೊಂಡು ಬರ್ತೀನಿ. ಇವತ್ತು ಹೋಗಲಿಲ್ಲ, ಯಾಕಂದರೆ ಓಡಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಇನ್ನು ಕೆಲಸ ಹಾಗೆ ಪೆಂಡಿಂಗ್ ಬಿದ್ದುಬಿಡುತ್ತೆ ಅಂದ್ಬಿಟ್ಟು. ಎಷ್ಟೇ ನಾವು ಬೇಗ ಮಾಡಬೇಕು ಅಂತ ಗುರುವಾರ ದಿನ ಮಾಡಿದ್ರೂ ಕೂಡ ತುಂಬ ಲೇಟ್ ಆಗೇ ಬಿಡುತ್ತೆ. ಒಂದು 7-8 ವಾರ ಮಾತ್ರ ನಾನು ಬೇಗ ಎದ್ದು ಮಾಡಿದ್ದೆ. ಆಮೇಲೆ ಏನಾಯಿತೋ ಗೊತ್ತಿಲ್ಲ, ನನಗೆ ಹಬ್ಬ ಎಲ್ಲ ಮುಗೀತಲ್ಲ, ವರಮಹಾಲಕ್ಷ್ಮಿ ಹಬ್ಬ ಮುಗಿದ್ಮೇಲೆ ಅವಾಗ ಒಂದು ವಾರ ಏನೋ ನಿದ್ದೆಗೆ ಇಟ್ಬಿಟ್ವಲ್ಲ, ಆವಾಗ ಸ್ವಲ್ಪ ಲೇಟಾಗಿ ಎದ್ದೇಳೋದು ಅಭ್ಯಾಸ ಮಾಡ್ಕೊಂಬಿಟ್ಟು ಅವಾಗಿಂದನೂ ಬೇಗ ಎದ್ದೇಳೋಕ್ಕೇ ಆಗ್ತಾಯಿಲ್ಲ. ಅಂದರೆ ನಿದ್ದೆನೇ ಬರಲ್ಲ, ಇನ್ನೇನು ಬೇಗ ಎದ್ದೇಳೋದು, ಅದೊಂದು ರೂಢಿ ಮಾಡ್ಕೊಂಡಿದ್ದೆ ನಾನು. ಆವಾಗ ಅಂದರೆ ರಾಜಸ್ಥಾನದಿಂದ ಬಂದು ಹೊಸ್ದಿತ್ತು. ಸೊ ನಂಗೆ ಅಭ್ಯಾಸ ಆಗಿಬಿಟ್ಟಿತ್ತು, ಬೇಗ ಎದ್ದೇಳೋದು, ಬೇಗ ಮಲ್ಕೊಳ್ಳೋದು ಅಭ್ಯಾಸ ಆಗಿಬಿಟ್ಟಿತ್ತು. ಅದನ್ನೇ ನಾನು ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ದೆ. ಬಟ್ ಹಬ್ಬ ಆದಮೇಲೆ ಅದೊಂದು ರೂಢಿ ಚೇಂಜ್ ಮಾಡಿಕೊಂಡೆ. ನೋಡಿ, ಇವಾಗ ಅದನ್ನು ಏನು ಮಾಡಿದ್ರೂ ಬದಲಾಯಿಸ್ಕೊಳ್ಳೋಕ್ಕೆ ಆಗ್ತಾನೇ ಇಲ್ಲ. ಕೆಲವೊಂದೊಂದು ಅಭ್ಯಾಸಗಳು ಹಂಗೇ, ಅದು ಒಳ್ಳೇದಂತೂ ಇರಲ್ಲ, ಕೆಟ್ಟದಾದರೆ ಬೇಗ ಅಳವಡಿಕೆ ಮಾಡ್ಕೊಬಿಡ್ತೀವಿ. ಇವಾಗ ಹಂಗೆ ಆಗಿದೆ. ಬೇಗ ಎದ್ದೇಳೋಕ್ಕೂ ಆಗ್ತಾಯಿಲ್ಲ, ಬೇಗ ಮಲ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಆ ಥರ ಆಗಿಬಿಟ್ಟಿದೆ ನನಗೂ. ಆಚೆ ಫುಲ್ ಎಲ್ಲ ವರಾಂಡನೆಲ್ಲ ತೊಳ್ಕೊಂಡು ಬಾಗಿಲಿಗೆ ಸ್ವಲ್ಪ ಅರಿಶಿನ ಹಚ್ಕೊಂಡು ಇವಾಗ ಅರಿಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಅರಿಶಿನ ಹಚ್ಚಿದ್ರೆ ಬೇಗ ರಂಗೋಲಿ ಹೋಗಲ್ಲ ಅಂದ್ಬಿಟ್ಟು. ಹಾಗಾಗಿ ಸ್ವಲ್ಪ ಅರಿಶಿನ ಹಚ್ಕೊತೀನಿ. ಬಾಗಿಲು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಅದರಲ್ಲೂ ಮರದ್ದು ಬಾಗಿಲು ಇರುತ್ತಲ್ಲ, ಅದಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಅರಿಶಿನ ಹಚ್ಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು ಒಂದು ರಂಗೋಲಿ ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಆ ಬಾಗಿಲು ನೋಡ್ತಾನೆ ಇರಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ.
ಇಲ್ಲಿ ಅಂದರೆ ಕಲ್ಲಿಂದ ಹಾಕ್ಸಿದ್ದಾರೆ, ಅಂದರೆ ಟೈಲ್ಸಿಂದಿದೆ. ಹಾಗಾಗಿ ಏನು ಮಾಡೋಂಗಿಲ್ಲ, ಅದು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಕೊಂಡು ಹೋಗೋದು. ನೋಡೋಣ ನೆಕ್ಸ್ಟ್ ಮನೆ ನೋಡುವಾಗ ಯಾವತ್ತು ಸಿಗುತ್ತೋ ಗೊತ್ತಿಲ್ಲ. ನಾನಂತೂ ಎಲ್ರಿಗೂ ಹೇಳ್ತಾನೆ ಇದ್ದೀನಿ, ಯಾವುದಾದ್ರೂ ಕಡಿಮೆದಿದ್ರೆ ನೋಡಿ ಅಂತ. ಒಟ್ಟಾರೆ ಚೆನ್ನಾಗಿರೋದು ಯಾವುದಾದ್ರೂ ಸಿಕ್ಕಿದ್ರೆ ಶುಭವರು ಬಂದಮೇಲೆ ನೋಡೋಣ ಏನು ಹೇಳ್ತಾರೆ ಅಂತ. ಇವಾಗ ರಂಗೋಲಿನೂ ಕೂಡ ಹಾಕ್ಕೊಂಡೆ. ರಂಗೋಲಿ ಹಾಕ್ಕೊಂಡು ಗಿಡಗಳಿಗೆ ನೀರು ಹಾಕೋಣ ಅಂತ ನೋಡ್ತಾಯಿದ್ದೆ. ಸ್ವಲ್ಪ ಚಿಕ್ಕದಾಗಿ ಎಲ್ಲ ಸಣ್ಣದು ಹುಳ ಬರುತ್ತಲ್ಲ, ಅದು ಬರ್ತಾಯಿತ್ತು. ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಎಲ್ಲ ಸ್ಪ್ರೈ ಮಾಡೋಣ ಇವತ್ತು ಅಂದ್ಬಿಟ್ಟು ಎಲ್ಲ ಒಂದು ಕಡೆಯಿಂದ ನೋಡಿದೆ. ಇವಾಗ ಆಲೋವೆರಾ ಗಿಡ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ರಂಗೋಲಿ ಎಲ್ಲ ಬಿಟ್ಕೊಂಡು ಹಾಗೆ ಹೂವು ಎಲ್ಲ ಮುಡಿಸ್ಕೊಂಡೆ. ಇವಾಗ ಒಳಗಡೆ ಹೋಗಿ ಮತ್ತೆ ಕೆಲಸನ ಶುರು ಮಾಡ್ಕೋಬೇಕು. ಇವತ್ತು ಈ ರೀತಿಯಾಗಿ ರಂಗೋಲಿ ಹಾಕಿದ್ದೀನಿ, ಇದು ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡಿದ್ದು. ಹಾಗೆ ಒಳಗೆ ಬಂದು ಈ ಟ್ರಿಕ್ ಕೂಡ ಹಾಕ್ಕೊಂಡೆ. ನಾನು ಗೀಝರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರಲ್ಲಿ ಕಳಸು ಚಮ್ ತೊಗೊಂಡ್ಬಿಟ್ಟೆ. ಇನ್ನು ಯಾವಾಗ ತೊಗೋತೀನೋ ಮತ್ತೆ ಗೊತ್ತಿಲ್ಲ. ಗೀಝರ್ ಒಂದು, ವಾಷಿಂಗ್ ಮಿಷಿನ್ ಒಂದು, 2 ತೊಗೋಬೇಕು. ಫ್ರೆಶ್ ಅಪ್ ಕೂಡ ಆಗಿ ಸ್ನಾನ ಎಲ್ಲ ಮುಗಿಸಿ ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ವಾಯ್ಸು ಕೊಟ್ಟಿದ್ದೆ, ಬಟ್ ಅದು ಏನಕ್ಕೆ ಆ ಥರ ಚಿಕ್ಕದಾಗಿ ಕೇಳಿಸ್ತಿದ್ದೋ ಗೊತ್ತಿಲ್ಲ. ಮೊದಲೇ ನಾನು ವಾಯ್ಸ್ ಕೇಳಲ್ಲ ಅಂತೀರ ನೀವು. ಹಾಗಾಗಿ ನಾನು ಅದನ್ನು ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟು ನಾನೇ ವಾಯ್ಸ್ ಕೊಟ್ಟೆ. ತುಂಬ ಅಂದರೆ ತುಂಬ ಸೆಕೆ ಆಗ್ತಾಯಿತ್ತು. ಫ್ಯಾನ್ ಓಡ್ತಾನೆ ಇರುತ್ತೆ, ಆದ್ರೂ ಅಷ್ಟು ಸೆಕೆ. ಈ ಸಲ ಅಷ್ಟು ಬೇಸಿಗೆ ನಾನು ನೋಡೇ ಇಲ್ಲ ಅನ್ಕೋತೀನಿ, ಅಷ್ಟು ಬಿಸಿಲು ಬರ್ತಾಯಿದೆ. ನಾನೇನು ಇಲ್ಲಿದ್ದೀನ ಅಥವಾ ಔಟ್ ಆಫ್ ಸ್ಟೇಟಲ್ಲಿ ಇದ್ದೀನಪ್ಪ ಅಂತ ಅನಿಸುತ್ತೆ. ಅಷ್ಟು ಬಿಸಿಲು ಅಂದರೆ ಬಿಸಿಲು, ಆಚೆ ಕಡೆ ಹೋಗೋಕ್ಕೇ ಆಗಲ್ಲ, ಅಷ್ಟು ಕಾಲೆಲ್ಲ ಸುಡುತ್ತೆ. ಅಪ್ಪ ಎಷ್ಟು ಬಿಸಿಲು. ನಮ್ಮ ರೈತರಾಗಿರ್ಬೋದು, ಸೈನಿಕರಾಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ಬಿಸಿಲಲ್ಲಿ ಕೆಲಸ ಮಾಡೋರು ಅದು ಹೆಂಗೆ ಮಾಡ್ತಾರೋ ಆ ಭಗವಂತನಿಗೆ ಗೊತ್ತು. ಆ ಭಗವಂತ ಅವ್ರನ್ನೆಲ್ಲ ಚೆನ್ನಾಗಿ ಇಟ್ಟಿರಲಿ ಅಂತ ಕೇಳ್ಕೊತೀನಿ. ನಾನಿವತ್ತು ಈ ರೀತಿಯಾಗಿ ಹೂವು ಎಲ್ಲ ಮುಡಿಸ್ಕೊಂಡು ದೀಪನೂ ಕೂಡ ಹಚ್ಕೊಂಡಿದ್ದೀನಿ. ಜಾಸ್ತಿ ಏನು ಹೂವು ಮುಡಿಸಿಲ್ಲ, ಒಂದೊಂದು ಹೂವು ಮಾತ್ರ ಇಟ್ಕೊಂಡಿದ್ದೀನಿ. ಹೂವಿನ ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಯಾವಾಗಾದ್ರೂ ಕಡಿಮೆ ಆದಾಗ ತೊಗೊಂಬಂದು ಹಾಕೋದು. ಇಲ್ಲಾಂದರೆ ಇನ್ನೇನು ಹಬ್ಬ ಬಂತಲ್ಲ, ಯುಗಾದಿ ಹಬ್ಬಕ್ಕೆ ಚೆನ್ನಾಗಿ ಹೂವು ಎಲ್ಲ ತಂದು ಪೂಜೆ ಮಾಡಬೇಕು. ಸಿಂಪಲಾಗಿ ಮಾಡ್ಕೊಳ್ಳೋಣ, ಹೆಂಗಿದ್ರೂ ಡೈಲಿ ಹೂವು ತೆಗಿತೀನಲ್ಲ ಅಂದ್ಬಿಟ್ಟು ಹಾಗೆ ಒಂದೊಂದು ಹೂವು ಇಟ್ಕೊಂಡಿದ್ದೀನಿ ಅಷ್ಟೇ. ನಾನು ಇವತ್ತೇ ಏಕಾದಶಿ ಅಂದ್ಕೊಂಡು ಹೂವು ತೊಗೊಂಡಿರಲಿಲ್ವಲ್ಲ, ಹಾಗಾಗಿ ಒಂದೊಂದು ಹೂವು ಇಟ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಮತ್ತೇನು ಹೂವು ಮುಡಿಸ್ಲಿಕ್ಕೆ ಹೋಗಿಲ್ಲ, ಮತ್ತೆ ಸಂಜೆ ತೆಗಿಬೇಕು, ಪೂಜೆ ಮಾಡೋದು ಇದ್ದೇ ಇರುತ್ತಲ್ಲ ಅಂದ್ಬಿಟ್ಟು ಹಾಗೆ ಸಿಂಪಲ್ಲಾಗಿ ಇವತ್ತು ಪೂಜೆ ಮಾಡಿ ಮುಗಿಸ್ಕೊಂಡೆ. ಯಾಕಂದರೆ ಏಕಾದಶಿ ನಾಳೆ ನನಗೆ ಹೂವು ಏನಾದ್ರೂ ಮುಡಿಸಿದ್ರೆ ನಾವು ಏಕಾದಶಿ ಹಿಂದಿನ ದಿನವೇ ಹೂವು ಎಲ್ಲ ತೆಗೆದುಬಿಡ್ಬೇಕಂತೆ. ನನಗದು ಗೊತ್ತಿರಲಿಲ್ಲ. ನಾನು ಹೀಗೆ ವಿಡಿಯೋಸ್ ಎಲ್ಲ ನೋಡಬೇಕಾದ್ರೆ ಯಾರೋ ಒಬ್ಬರು ಹೇಳಿದರು, ಅದನ್ನು ನೋಡಿದೆ. ಅವರು ತುಂಬ ಚೆನ್ನಾಗಿ ಪೂಜೆ ಮಾಡುತ್ತಾರೆ, ರಾಯರದ್ದು ಬಗ್ಗೆ ಎಲ್ಲ ತುಂಬ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಅವಾಗಿಂದ ನಾನು ಕೂಡ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಬೇಗ ಮಂತ್ರಾಲಯಕ್ಕೆ ಕೂಡ ಹೋಗಿ ಬರಬೇಕು. ರಾಯರು ಅದು ಯಾವಾಗ ದರ್ಶನ ಕೊಡ್ತಾರೋ ಮತ್ತೆ ಗೊತ್ತಿಲ್ಲ. ಮತ್ತೆ ಮಂತ್ರಾಲಯಕ್ಕೆ ಹೋಗೋಕ್ಕೂ ಇನ್ನೊಂದು ಸಲ ನನಗೆ ಯೋಗ ಬೇಕೋ ಏನೋ, ಯಾಕೋ ಹೋಗ್ಲಿಕ್ಕೇ ಗಳಿಗೆನೇ ಕೂಡ್ತಾ ಇಲ್ಲ. ಹೊರಟು ಉಳ್ಕೊಳ್ಳೋ ಥರ ಆಗ್ತಾಯಿದೆ. ಈ ಸಲನಾದ್ರೂ ಒಂದೇ ಮನಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಅವ್ರ ದರ್ಶನ ಮಾಡಲೇಬೇಕು ಅಂತ. ನೋಡೋಣ ಅವ್ರ ಇಚ್ಛೆ ಏನಿರುತ್ತೋ ಗೊತ್ತಿಲ್ಲ. ಹೋಗಲೇಬೇಕು, ದರ್ಶನ ಮಾಡಲೇಬೇಕು ಅನ್ನೋದು ನಮ್ಮ ಮನೇಲಿ ಬರೆದಿದ್ರೆ ಖಂಡಿತವಾಗ್ಲೂ ಮತ್ತೆ ಹೋಗ್ತೀನಿ. ಅಥವಾ ಅವ್ರನ್ನ ನೋಡೋಕ್ಕೆ ನನಗೆ ಪುಣ್ಯ ಇರಬೇಕಲ್ಲ. ನೋಡೋಣ ಅವರೇ ಯಾವಾಗ ಕರೆಸ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ನಾನು ಬರ್ಡೇಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಹೇಗಿದ್ರೂ ಏನು ಸೆಲೆಬ್ರೇಟ್ ಏನು ಮಾಡಲ್ಲ. ಅಟ್ಲೀಸ್ಟ್ ಹೋದರೆ ಅಲ್ಲಿ ರಾಯಪ್ಪನ ದರ್ಶನ ಆದ್ರೂ ಆಗುತ್ತೆ, ಮನಸ್ಸಿಗೆ ಒಂಚೂರು ನೆಮ್ಮದಿ ಇರುತ್ತೆ. ನಾನು ಪ್ರತಿ ವರ್ಷವೂ ಬರ್ಡೇ ದಿನ ಅಳ್ತಾನೆ ಇರ್ತೀನಿ. ಯಾಕಂದರೆ ನಾನು ಯಾರನ್ನ ತುಂಬ ಇಷ್ಟಪಡ್ತೀನಿ, ಅವ್ರುಗಳು ಯಾರೂ ನನಗೆ ವಿಶೇ ಮಾಡಲ್ಲ. ಎಲ್ಲರೂ ಊಟ ಮಾಡಿ ಎಲ್ಲ ತಿಂಡಿ ತಿಂದು ಮಲ್ಕೊಳ್ಳೋ ಟೈಮಲ್ಲಿ ವಿಶ್ ಮಾಡ್ತಾರೆ, ತುಂಬ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಈ ಸಲ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಈ ಸಲ ಒಂದೇ ಭಾರತ್ ಟ್ರೈನಲ್ಲಿ ಹೋಗೋಣ ಅಂತ ಟಿಕೆಟ್ ಎಲ್ಲನೂ ಚೆಕ್ ಮಾಡಿಸಿದ್ದೀನಿ ಶಿವೂರ್ ಹತ್ರ. ನೋಡೋಣ ಆ ಟ್ರೈನ್ದು ಜರ್ನಿ ಯಾವ ರೀತಿ ಇರುತ್ತೆ ಅಂತ ನಿಮ್ಗಳ ಮುಂದೆನೂ ಶೇರ್ ಮಾಡ್ಕೋತೀನಿ, ಏನಾದ್ರೂ ಹೋದರೆ ಖಂಡಿತವಾಗ್ಲೂ ಕೂಡ. ಪೂಜೆ ಎಲ್ಲ ಮುಗಿಸಿ ಇವಾಗ ಮಂಗಳಾರತಿ ಎಲ್ಲ ಮಾಡಿ ಹಾಗೆ ಸಾಂಬ್ರಾಣಿನೂ ಕೂಡ ಎಲ್ಲ ಕಡೆನೂ ಹಾಕ್ಕೊಂಡು ಬಂದಿದ್ದೀನಿ. ಮನೆಗೆಲ್ಲ ಫುಲ್ಲು ಸಾಂಬ್ರಾಣಿ ಹಾಕ್ಬಿಡ್ತೀನಿ ನಾನು ವಾರದ ದಿನ ಮಾತ್ರ. ಒಂದು ಸ್ವಲ್ಪ ಅದ್ರ ಮೇಲೆ ಬತ್ತಿ ಸಾಂಬ್ರಾಣಿ ಇರುತ್ತಲ್ಲ, ಅದ್ರ ಮೇಲೆ ಸ್ವಲ್ಪ ಪುಡಿ ಸಾಂಬ್ರಾಣಿ ಹಾಕ್ಕೊಂಡು ಫುಲ್ ಮನೆಗೆಲ್ಲ ಧೂಪ ಹಾಕ್ಕೊಂಡು ಬಂದುಬಿಡ್ತೀನಿ. ಚಳಿ ಟೈಮ್ ಇದ್ದಾಗ ಒಂದಿನ ಸ್ಯಾರಿ ವೇರ್ ಮಾಡ್ಲಿಕ್ಕೆ ಒಂಥರ ಅನ್ನಿಸ್ತಿತ್ತು, ಯಾರು ಉಟ್ಕೋತಾರೆ ಅದನ್ನು ಅಂತ. ಸೆಕೆ ಆಗಿತ್ತು ಇವತ್ತು, ಅಷ್ಟು ಸೆಕೆ ಆಗ್ತಾಯಿದ್ರು ಆಚೆ ಬಿಸಿಲೈತೆ. ಇವಾಗ ಮನೆ ತುಂಬ ಈ ಸಾಂಬ್ರಾಣಿ ಹೊಗೆ ಮತ್ತು ದೀಪದ್ದು ಅದೆಲ್ಲ ಕಾವು ಬರ್ತಾ ಇರುತ್ತಲ್ಲ. ಮೊದಲೇ ನಮ್ಮ ಮನೇಲಿ ಯಾವಾಗ್ಲೂ ಲೈಟ್ ಉರಿತಾನೆ ಇರುತ್ತೆ, ಅದೆಲ್ಲ ಕಾವುಗೂ ಅನ್ನೋದಕ್ಕೂ ಇನ್ನು ಇದ್ದಿದ್ದೂ ಎವಿ ಒಂಥರ ಏನಂತಾರೆ ಬಿಸಿ ಅಂತಾರಲ್ಲ, ಹಂಗೆ ಯಾವಾಗ್ಲೂ ಮನೆ ತಂಪುಗಿರಲ್ಲ, ಯಾವಾಗಲೂ ಕಾವು ಹೊಡೆಯುತ್ತೆ ಅಂತಾರಲ್ಲ, ಹಂಗೆ ಬರ್ತಾನೆ ಇರುತ್ತೆ. ಅಂಥದ್ರಲ್ಲಿ ಇವತ್ತು ಸ್ಯಾರಿ ವೇರ್ ಮಾಡಿದ್ದೀನಿ. ಇವಾಗ ಪೂಜೆ ಎಲ್ಲ ಪೂರ್ತಿ ಮುಗೀತು ನೋಡಿ. ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಇವಾಗ ಮಠಕ್ಕೆ ಹೋಗ್ಬಿಟ್ಟು ಬರಬೇಕು. ನಮ್ಮ ಹೇಮನ್ ಕೇಳಿದೆ, ಅವಳೂ ಕೂಡ ಇಲ್ಲ ಕೆಲಸಕ್ಕೆ ಟೈಮ್ ಆಗುತ್ತೆ ಹೋಗ್ತೀನಿ ಅಂತಂದ್ಲು.
ಹಾಗಾಗಿ ನಾನೇ ಒಬ್ಬಳೇ ಹೋಗ್ಬೇಕು ಇವತ್ತು. ವೀಣಾ ಅವಳು ಕೂಡ ಕೆಲಸಕ್ಕೆ ಹೋಗಿದ್ದಾಳೆ. ಭವಾನಿ ಇನ್ನೇನು ಪಾಪುಗೆ ಇಂಜೆಕ್ಷನ್ ಇವತ್ತು 3 ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತೆ ಪಾಪ ನಮ್ಮ ಚುಕ್ಕಿಗೆ. ತೊಡೆಗೆ 2 ಹಾಗೆ ಕೈಗೊಂದು 3 ಇಂಜೆಕ್ಷನ್ನು. ಅವಳಿಗಂತೂ ಇವತ್ತು ಫುಲ್ಲು ಇವನ್ ಸಾಕ್ಬಿಟ್ಟಿರ್ತಾಳೆ. ಹಾಗಾಗಿ 3 ಮಂತ್ ಆಗೋವರೆಗೂ ಅವಳು ಕೂಡ ಯಾವ ದೇವಸ್ಥಾನಕ್ಕೂ ಬರಲ್ವಲ್ಲ, ಅವಳು ಕೂಡ ಇನ್ನೇನು ಕರೀಲಿಲ್ಲ. ಇವತ್ತು ನಾನು ಒಬ್ಬಳೇ ಹೋಗ್ಬಿಟ್ಟು ಬರಬೇಕು. ಒಬ್ಬಳೇ ಆದ್ರೂ ಪರವಾಗಿಲ್ಲ, ಹೋಗಿ ಬರ್ತೀನಿ ನಾನು, ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಏಕಾದಶಿ ದಿನ ಅಂದರೆ ನಾಳೆ ರಾಯರು ಪೂರ್ತಿ ಉಪವಾಸ ಇದ್ದು ನಮಗೋಸ್ಕರ ಅವರು ತಿರುಪತಿ ತಿಮ್ಮಪ್ಪನ ಹತ್ರ ಬೇಡ್ಕೋತಾರಂತೆ. ಅಂದರೆ ನಾವೇನು ಅವ್ರ ಹತ್ರ ಬೇಡಿಕೆ ಇಟ್ಟಿರ್ತೀವಿ ಆ ಬೇಡಿಕೆನ ಈಡೇರಿಸಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೇಳ್ಕೊತಿರ್ತಾರಂತೆ. ಹಾಗಾಗಿ ಏಕಾದಶಿ ದಿನ ಹೂವು ಎಲ್ಲ ಮುಡಿಸ್ಲಿಕ್ಕೆ ಹೋಗಲ್ಲ. ತುಂಬ ಜನ ಹೇಳಿರೋದೆಲ್ಲ ನಾನು ಕೇಳಿದ್ದೀನಿ. ಹಾಗಾಗಿ ಯಾರಿಗಾದ್ರೂ ತಿಳ್ಕೊಳಕ್ಕಾಗುತ್ತಲ್ಲ ಅಂದ್ಬಿಟ್ಟು ನಾನು ಇವತ್ತು ಹೇಳಿದ್ದು. ಯಾಕಂದರೆ ಅವ್ರು ನಾವೇನೇ ಬೇಡ್ಕೊಂಡ್ರು ಫಸ್ಟು ತಿಮ್ಮಪ್ಪನ ಹತ್ರ ಹೇಳಿ ಅವರಿಗೆ ನಮ್ಮ ಬೇಡಿಕೆನ ಈಡೇರ್ಸೋಕ್ಕೆ ಹೇಳ್ತಾರಂತೆ. ತುಂಬ ಹೂವು ಮುಡಿಸಿಲ್ವಲ್ಲ, ಹಾಗಾಗಿ ಸಿಂಪಲ್ಲಾಗಿ ಕಾಣಿಸ್ತಾ ಇದೆ ಇವತ್ತು ಪೂಜೆ. ಎಲ್ಲನೂ ಅಷ್ಟೇ ಒಂದೊಂದು ಹೂವು ಇಟ್ಟಿದ್ದೀನಿ. ಪೂಜೆ ಎಲ್ಲ ಇವಾಗ ಕರೆಕ್ಟಾಗಾಯಿತು. ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಗಂಧದ ಕಡ್ಡಿ ಪರಿಮಳಕ್ಕೂ ಅದಕ್ಕೂ ಮನೆಯೊಳಗೆಲ್ಲ ಪಾಸಿಟಿವ್ ವೈಬ್ಸ್ ಥರ ಬರ್ತಾ ಇರುತ್ತೆ. ಹಾಗೆ ಆಚೆನೂ ಕೂಡ ತುಳಸಿ ಗಿಡನೂ ಕೂಡ ಎಲ್ಲ ತೊಳೆದು ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ತುಳಸಿ ಗಿಡದ ಮುಂದೆನೂ ಕೂಡ ಒಂದು ದೀಪ ಹಚ್ಬಿಟ್ಟಿಟ್ಟೆ. ಅದಾದಮೇಲೆ ಇವಾಗ ನಾನು ರಾಯರ ಮಠಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟೆ. ನೋಡೋಣ, ಇವತ್ತು ಪ್ರಸಾದ ಸಿಗಲ್ಲ ಅಂದ್ಕೊಂಡಿದ್ದೆ ನಾನು, ಏಕಾದಶಿ ದಿನ ಪ್ರಸಾದ ಕೊಡಲ್ವಲ್ಲ. ಬಟ್ ಇವತ್ತು ಒಂದು ಸ್ವಲ್ಪ ನನಗೆ ಪ್ರಸಾದ ಸಿಕ್ತು. ಒಂದು ಸ್ವಲ್ಪ ಅಂದರೆ ಒಂದು ತುತ್ತು ಅಂತಾರಲ್ಲ ಹಂಗೆ, ಅಲ್ಲಿಗೆ ಒಂದು ಚೂರಾದ್ರೂ ನನಗೆ ಪ್ರಸಾದ ತಿನ್ನೋ ಅದೃಷ್ಟ ಇತ್ತು ಅನ್ಕೋತೀನಿ. ಬಂದು ಮಠಕ್ಕೆ ರಾಯರ ದರ್ಶನ ಕೂಡ ಮುಗಿಸ್ದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ನೋಡಿ, ಎಲ್ಲ ಹಾಕಿದ್ದಾರೆ ಬೋರ್ಡು, ನಾಳೆ ಏಕಾದಶಿ ಇದೆ ಅಂತ. ನಾನು ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿಂದ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಆಚೆ ಬಂದು ಆಚೆನೂ ಕೂಡ 3 ದೇವರಿದ್ದಾವೆ, ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಪ್ರಸಾದ ಇಸ್ಕೊಂಡು ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ರೈಸ್ ಊಟ ಮಾಡೋಣ ಅಂತ ಹಾಕ್ಕೊಂಡೆ. ಅಷ್ಟರೊಳಗೆ ಓರ್ ಚಪಾತಿ ಮಾಡ್ಕೊಂಡು ತಿನ್ನು ಅಂದರು. ತುಂಬ ಚೆನ್ನಾಗಿತ್ತು ಪಾಲಕ್ ಸೊಪ್ಪಿನ ಸಾಂಬಾರು. ಅದ್ರ ಜೊತೆಲಿ 1-2 ಚಪಾತಿ ಮಾಡಿಕೊಂಡು ಊಟಕ್ಕೆ ಕೂಡ ರೆಡಿ ಮಾಡಿಕೊಂಡೆ. ಇವತ್ತಿನ ನನ್ನ ಸಿಂಪಲ್ ವ್ಲಾಗ್ ಇಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.